ಸಿನಿಮಾ ಪೂರ್ತಿ ತಾವು ಆರೆಂಜ್ ಕಲರ್ ಸಾರಿನಲ್ಲೇ ಆಕ್ಚುಲಿ ಇದೀರಾ. ನಾವು ಎಲ್ಲೋ ಒಂದ್ ಕಡೆ ಕಲರ್ ಸೈನ್ಸ್ ಪ್ರಕಾರ ನೋಡೋದಾದ್ರೆ ನ್ಯಾಯ ನೀತಿ ಧರ್ಮವನ್ನ ಅಂದ್ರೆ ಆರೆಂಜ್ ಕಲರ್ ರೆಪ್ರೆಸೆಂಟ್ ಮಾಡುತ್ತೆ. ಇನ್ನೊಂದು ಆಸ್ಪೆಕ್ಟ್ ಅಲ್ಲಿ ನಾವು ಆಕ್ಚುಲಿ ನೋಡೋದಾದ್ರೆ ಪ್ರಸ್ತುತ ನಮ್ಮ ಸಮಾಜದಲ್ಲಿ ನ್ಯಾಯ ನೀತಿ ಧರ್ಮವನ್ನ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಾ ಇದ್ದಾರೆ ಅನ್ನುವಂತ ಒಂದು ಆಸ್ಪೆಕ್ಟ್ ಕೂಡ ಇದೆ. ಸೊ ಅದಕ್ಕೆ ನೀವು ಇದನ್ನ ಹೇಗೆ ವರ್ಣಿಸ್ತೀರಾ ಅಂತ. ಸಿ ಫಸ್ಟ್ ಆಫ್ ಆಲ್ ಆಕ್ಚುಲಿ ಇಷ್ಟೊಂದು ಥಾಟ್ ಪ್ರಾಸೆಸ್ ಅದ್ರ ಹಿಂದೆ ಹೋಗಿರೋದು ನಮ್ಮ ಕ್ರಿಯೇಟಿವ್ ಹೆಡ್ ರಾಜ್ ಅವರಿಂದ. ನಾನು ಅವತ್ ಫಸ್ಟ್ ಟೈಮ್ ನಮ್ದು ಟೀಸರ್ ಲಾಂಚ್ ಆಗುವಾಗ್ಲೇ ನಾನು ಹೇಳ್ದೆ, ಪ್ರತಿಯೊಂದು ಕಲರ್ ಇಂದ ಹಿಡಿದು, ಬಿಕಾಸ್ ಆ ಕಲರ್ ಪ್ಯಾಲೆಟ್ ತುಂಬಾ ಮ್ಯಾಟರ್ ಆಗುತ್ತೆ. ಒಬ್ಬ ನಟನ ಅವರ ನಟನೆಯನ್ನ ಜನರ ಮುಂದೆ ನಾವು ಪೋರ್ಟ್ರೇ ಮಾಡಿದಾಗ ಅವರ ಇಮೋಷನ್ಸ್ ಕನ್ವೆ ಆಗ್ಬೇಕು, ಅವರಿಂದ ಅದು ಡೈವರ್ಟ್ ಆಗ್ತಾ ಹೋಗ್ಬಾರ್ದು. ಅಂದ್ರೆ ಬರೀ ಕಲರ್ ಇಂದ ಅಥವಾ ಜನ ಹಾಕೊಂಡಿರೋ ಬಟ್ಟೆಯಿಂದ ಆ ವಿಷಯ ಡೈವರ್ಟ್ ಆಗ್ಬಾರ್ದು. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡ್ತಾ ಅವರು ಈ ಕಲರ್ಸ್ ನ ಚೂಸ್ ಮಾಡಿರೋದು. ಅಂಡ್ ಎಸ್ ಆಫ್ ಕೋರ್ಸ್ ನನ್ಗೆ ಈ ಸಿನಿಮಾ ಮಾಡಿದ ನಂತರ ಆ ಕಲರ್ ಮೇಲೆ ಎಷ್ಟು ಪ್ರೀತಿ ಹುಟ್ಕೊಳ್ತು ಅಂದ್ರೆ ನಾ ಮೋಸ್ಟ್ ಆಫ್ ದ ಪ್ರೆಸ್ ಮೀಟ್ಸ್ ಅಲ್ಲಿ ನಾನು ಅದೇ ತರ ಕಲರ್ ಸಾರಿ ಹಾಕೊಳಕ್ ಶುರು ಮಾಡಿದೆ. ನೀವು ನೋಡಿರುವಂತದ್ದು ಟ್ರೈಲರ್ ಅಲ್ಲಿ ಬರೀ ಇಟ್ಸ್ ಜಸ್ಟ್ 5%, ಪ್ರಾಬಬ್ಲಿ 2 to 3% ಅಂತ ಹೇಳ್ಬೋದು. ಇನ್ನು ಹೆಚ್ಚು ಪರ್ಸೆಂಟೇಜ್ ಆಫ್ ದ ಸಿನಿಮಾ ಇಟ್ ಕೆನ್ ಓನ್ಲಿ ಬಿ ಸೀನ್ ಆನ್ ದ ಬಿಗ್ ಸ್ಕ್ರೀನ್. ಯಾ, ಈ ಸೀರೆದು ಎಸ್ ಆಫ್ ಕೋರ್ಸ್ ಅದಕ್ಕೆ ಆದಂತ ಒಂದು ಮಾನ್ಯತೆ ಇದೆ, ಮಹತ್ವ ಇದೆ. ಬಟ್ ಅದು ಹೊರತಾಗಿನೂ ಶೀಸ್ ಓನ್ ಬೇರೆ ಬೇರೆ ಬಟ್ಟೆಗಳು ಹಾಕೊಂಡಿದ್ದಾಳೆ. ಟ್ರೈಲರ್ ಅಲ್ಲೂ ಕಾಣುತ್ತೆ ನಿಮ್ಗೆ, ಅವಳು ಸಲ್ವಾರ್ ಅಲ್ಲಿ ಕಾಣಿಸ್ಕೊಳ್ತಾಳೆ ಎಲ್ಲ. ಬಟ್ ಈ ಬಟ್ಟೆಗೆ ಪರ್ಟಿಕ್ಯುಲರ್ಲಿ ಪ್ರೀತಿ ಹೆಚ್ಚಿದೆ.